ಇನ್ನು ಈ ಪ್ರಕರಣವನ್ನು ರಾಜಕೀಯವಾಗಿ ನೋಡೋದಾದರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಈ ಪ್ರಕರಣದಲ್ಲಿ ಶಾಸಕ ಮತ್ತು ಮಾಜಿ ಸಚಿವರ ಪಾತ್ರ ಇಲ್ಲ ಅಂತ ಹೇಳಿದರು. ಬಂಧನದ ನಂತರವೂ ಕೂಡ ಇಬ್ಬರನ್ನೂ ಸಮರ್ಥಿಸಿಕೊಳ್ಳೋದು ಸರಿಯಲ್ಲ, ಮುಂದಿನ ಬೆಳವಣಿಗೆ ನೋಡಿ ಪ್ರತಿಕ್ರಿಯಿಸೋದಕ್ಕೆ ಈಗ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಯಾಕೆಂದರೆ ಆಲ್ರೆಡಿ ನಾಗೇಂದ್ರ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಇಷ್ಟು ದಿನಾನೂ ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಮರ್ಥಿಸ್ಕೊಂಡ್ರು, ನಿನ್ನೆ ಕೂಡ ಹೇಳಿದರು ಈ ಪ್ರಕರಣದಲ್ಲಿ ನಾಗೇಂದ್ರ ಪಾತ್ರ ಇಲ್ಲ, ದದ್ದಲ್ ಪಾತ್ರ ಇಲ್ಲ, ಕೇವಲ ಅಧಿಕಾರಿಗಳದ್ದು ಅಂತ. ಆದರೆ ಯಾವಾಗ ನಾಗೇಂದ್ರ ಅರೆಸ್ಟ್ ಆಯಿತು, ಯಾವಾಗ ದದ್ದಲ್ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆಗ್ಬೋದು, ಈಗ ಮುಂದಿನ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಪ್ರತಿಕ್ರಿಯಿಸೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಏನು ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ, ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಅದಕ್ಕೆ ಹೇಳ್ತಿರಲ್ಲ, ಅದಕ್ಕೆ ಮೋಸ್ಟ್ಲಿ ಇಡಿ ಎಂಟರ್ ಆಗಿರ್ಬೋದು, ಮಲ್ಟಿ ಸ್ಟೇಟ್ ಆಗಿರೋದ್ರಿಂದ. ಅವರು ಈಗ ನಾಗೇಂದ್ರ ತಪ್ಪಿಸ್ತರು ಅಲ್ಲ ಅನ್ನೋದು, ಅವ್ರದ್ದು ಇನ್ವಾಲ್ವ್ ಆಗಿದ್ದಾರೆಲ್ಲ ನಿಷ್ಪಕ್ಷಪಾತವಾಗಲಿ, ರಾಜಕೀಯ ಒತ್ತಡದಿಂದ ಆಗೋದು ಬೇಡ ಅಷ್ಟೇ. ಸದ್ಯಕ್ಕಂತ ಏನು ಹೇಳಲಿಕ್ಕಾಗಲ್ಲ, ನೋಡಬೇಕಾದ್ರು ಇನ್ವೆಸ್ಟಿಗೇಷನ್ ಏನಿದೆ ಅಂತ ನಂತರ ಹೇಳಬೇಕಾಯ್ತು. ಒಂದು ಸಲ ರಾಜಕೀಯ ಅಂತ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇನ್ನೂ ಎನ್ಕ್ವೈರಿ ನಡೀತಾ ಇದೆ. ಸೊ ಅವರು ದಾಖಲೆ ನೋಡಿದ ಮ್ಯಾಗೆ ಗೊತ್ತಾಗೋದು ಏನಂತ. ಈಗ ತಕ್ಷಣ ಹಿಂಗೆ ಅಂತ ಹೇಳಲಿಕ್ಕೆ ಕಷ್ಟ. ಮುಜುಗರು ಅವ್ರು ಮಾಡಿದರೆ ಖಂಡಿತವಾಗಿ ಮುಜುಗರ, ಆದರೆ ಅದನ್ನು ತನಿಖಾ ಹಂತದಲ್ಲಿದೆ. ಒಂದು ವೇಳೆ ಹಂಗೇನೋ ಅವರು ಮಂತ್ರಿಗಳು ಮತ್ತು ಯಾರು ಇನ್ವಾಲ್ವ್ ಇದ್ದರೆ ಶಾಸಕರು, ಖಂಡಿತವಾಗಿ ಅದು ಒಂದು ಕಳಂಕ. ಇಷ್ಟು ದಿನಗಳ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ಗೂ ಈಗ 3 ಜನ ಆಡಿರೋ ಮಾತುಗೂ ಬಹಳ ವ್ಯತ್ಯಾಸ ಇದೆ. ಘಂಟಾಘೋಷವಾಗಿ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಪಾತ್ರ ಇಲ್ಲ ಅಂತ. ಆಮೇಲೆ ನಾವು ಅಂದ್ಕೊಂಡ್ವಿ ಹೆಂಗೆ ಹೇಳ್ತಾರೆ ಇವರು ಎನ್ಕ್ವೈರಿ ಹಂತದಲ್ಲೇ ಇವರೇ ಜಡ್ಜ್ಮೆಂಟ್ ಕೊಡೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ. ತನಿಖೆ ರಿಸಲ್ಟ್ ಬರೋಕ್ಕೂ ಮುಂಚೆನೇ ಇವರೇ ಒಂದು ಕ್ಲೀನ್ ಚಿಟ್ ಕೊಟ್ಬಿಟ್ರಲ್ಲ, ಹೆಂಗೆ ಕೊಡ್ತಾರೆ, ಹಂಗೆ ಕೊಡಕ್ಕೆ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡೆಯೋಣ. ಸುಖೇಶ್, ನಿಜ ಇಷ್ಟು ದಿನಗಳ ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೂ ಈಗ ಆಡಿರ್ತಕ್ಕಂಥ ಎಂ ಬಿ ಪಾಟೀಲ್, ಡಿ ಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಹೇಳಿಕೆಗಳಿಗೂ ಒಂದು ರೀತಿ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾಗೇಂದ್ರ ಅವರ ಅರೆಸ್ಟ್ ಕೂಡ ಆಗಿದೆ. ಸೊ ಹಾಗಾಗಿ ಈಗ ಒಂದು ವೇಳೆ ದದ್ದಲ್ ಅರೆಸ್ಟ್ ಕೂಡ ಆಗಿಬಿಟ್ರೆ ಇಡಿ ಕಡೆಯಿಂದ ಕಾಂಗ್ರೆಸ್ನ ಮುಂದಿನ ರಿಯಾಕ್ಷನ್ ಹೇಗಿರ್ಬೋದು ಅಂತ. ಅರವಿಂದ್, ಒಂದು ಸ್ಪಷ್ಟ, ಆರಂಭದಲ್ಲಿ ತನಿಖೆ ಶುರುವಾದಾಗ SITಯಲ್ಲಿ ತನಿಖೆ ನಡೆಯುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇತ್ತು. ಆದರೆ ಅದನ್ನು ದಾಟಿ ಕೂಡ ಇಡಿ ಬಂದಿದೆ. ಇಡಿ ತನಿಖೆ ಆರಂಭ ರೈಡ್ ಆಗುತ್ತೆ, ರೈಡ್ ಆದ ನಂತರದಲ್ಲೂ ಡಿಫೆಂಡ್ ಮಾಡಿದರು. ಆದರೆ ಈಗ ಬಂಧನವಾಗಿದೆ. ಈಗ ಮಾಜಿ ಸಚಿವ ಮತ್ತು ಹಾಲಿ ಶಾಸಕರು ನಾಗೇಂದ್ರ ಅವರ ಬಂಧನ ಆಗಿದೆ, ಮತ್ತು ನಿಗಮದ ಅಧ್ಯಕ್ಷ ಮತ್ತು ಹಾಲಿ ಶಾಸಕರು ಕೂಡ ಆಗಿರುವಂಥ ದದ್ದಲ್ ಅವರ ಬಂಧನ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಆದರೆ ಇಬ್ಬರ ಬಂಧನವಾದ ನಂತರವೂ ಕೂಡ ಅದೇ ಟೋನ್ನಲ್ಲಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಿಲ್ಲ. ಯಾಕಂದರೆ ಏನು ನಡೆದಿದೆ, ಏಕಾಏಕಿ ಇಡಿ ಬಂದಿಲ್ಲ, ಇಡಿ ಕಂಪ್ಲೇಂಟ್ ಹೋಗಿದೆ, ಹಣ ವರ್ಗಾವಣೆ ಆಗಿದೆ, SITಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ, ಯಾರ್ಯಾರ ಪಾತ್ರ ಇದೆ ಅಂದರೆ ಇಲಾಖೆಯ ಸಚಿವರು ಯಾರಾಗಿದ್ದರು, ಅವರ ಪಾತ್ರ ಏನು ಅನ್ನುವಂಥ ಸಹಜವಾದ ತನಿಖೆ ನಡೆಸಬೇಕಾಗುತ್ತೆ. ಅವರು ತಪ್ಪಿತಸ್ಥರು ಹೌದೋ ಅಲ್ವಾ ಅನ್ನುವಂಥದ್ದು ಆನಂತರ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಈಗಲೇ ಸರ್ಕಾರ ಮುಂದೆ ಬಿದ್ದು ಅಥವಾ ಪಕ್ಷ ಮುಂದೆ ಹೋಗಿ ಡಿಫೆಂಡ್ ಮಾಡುವಂಥದ್ದು ತನಿಖೆಯೇ ಸರಿ ಇಲ್ಲ, ರಾಜಕೀಯವಾಗಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಬೋದು. ಇಡಿ ದುರ್ಬಳಕೆ ಆಯಿತು, ಅದು ಇದು ಯಾವುದು ಬೇಕಾದ್ರೂ ಹೇಳ್ಬೋದಾದರೂ ಕೂಡ ಒಮ್ಮೆ ಬಂಧನಕ್ಕೆ ಒಳಪಡಿಸಿದ ನಂತರದಲ್ಲಿ ನಡೆಯುವಂಥ ಇನ್ವೆಸ್ಟಿಗೇಷನ್ ಇರ್ಬೋದು ಅಥವಾ ಕೋರ್ಟ್ನಲ್ಲಿ ಬರುವಂಥ ತೀರ್ಪುಗಳಿರ್ಬೋದು, ಅದನ್ನು ಗೌರವಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ತನ್ನ ಧ್ವನಿಯನ್ನು ಬದಲಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆಗೆ ಸಿಲುಕ್ತಾ ಅನ್ನುವಂಥದ್ದು. ಯಾಕಂದರೆ ಅಷ್ಟು ಗಟ್ಟಿ ಧ್ವನಿಯಲ್ಲಿ ಡಿಫೆಂಡ್ ಮಾಡೋಕ್ಕಾಗಲ್ಲ ಅನ್ನುವಂಥ ವಿಚಾರವನ್ನು ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಕೂಡ ಚರ್ಚೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಆ ಟೋನನ್ನು ಒಂದು ಡಿಫೆನ್ಸ್ ಮಾಡುವಂಥ ರೀತಿ ಬಹುಶಃ ಕಾಂಗ್ರೆಸ್ ಪಾಳ್ಯದಲ್ಲಿ ಕಂಡು ಬರಲಿಕ್ಕಿಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಅರವಿಂದ್. ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಇನ್ನೂ CM ರಿಯಾಕ್ಟ್ ಮಾಡಿಲ್ಲ ನಾಗೇಂದ್ರ ಅರೆಸ್ಟ್ ಬಗ್ಗೆ. ಅವರು ಸರ್ಕಾರವನ್ನು ಯಾವ ರೀತಿ ಅಂದರೆ ಅವ್ರು ಯಾವ ರೀತಿ ಮಾತನಾಡ್ತಾರೆ, ಏನು ರಿಯಾಕ್ಷನ್ ಕೊಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ಮತ್ತು ಇವತ್ತು ಕೂಡ ಕೆಲವರೆಲ್ಲ ಮಾತನಾಡ್ತಾರೆ, ನಾಗೇಂದ್ರ ಅರೆಸ್ಟ್ ಬೆಳಿಗ್ಗೆಯಿಂದ ತೋರಿಸಿರೋದ್ರಿಂದ ಯಾವ ರೀತಿ ಅವರು ಅದನ್ನು ಡಿಫೆಂಡ್ ಮಾಡ್ಕೋತಾರಾ ಇಲ್ವಾ, ಅದಕ್ಕೆ ನಾವು ರಾಜೀನಾಮೆ ತೊಗೊಂಡಿದ್ದು ಕಣ್ರಿ ಅಂದ್ಬಿಡ್ಬೋದು ಬಹಳ ಸುಲಭವಾಗಿ. ನೋಡೋಣ ಏನಾಗಿರುತ್ತೆ ಇವರ ಹೇಳಿಕೆಗಳು ಅಂತ.